ಈಗ ಬೌದ್ಧರ ಉದ್ಯಾನ ಅನ್ನುವಂತಹ ಪದವನ್ನ ಸೇರಿಸಬೇಕು ಅನ್ನುವಂತಹ ಪ್ರಸ್ತಾವ ಏನಿದೆ, ನೀವು ವರದಿಯನ್ನು ನೋಡ್ತಾ ಇದ್ದಾಗ ಪುರುಷೋತ್ತಮ್ ಬಿಳಿಮಲೆ ಅವರು ಅದಕ್ಕೆ ಸಮರ್ಥನೀಯ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಹೌದು. ಸೊ ಈಗ ಬೌದ್ಧರೋದ್ಯಾನ ಅನ್ನುವಂತಹ ಪದವನ್ನು ಸೇರಿಸೋದಕ್ಕೆ ನಿಮ್ಮ ಸ್ವಾಗತ ಇದೆಯಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಇಲ್ಲಿ ಈಗ ವಿವಾದದ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ವಿವಾದ ಮಾಡೋದ್ರಲ್ಲಿ ರಾಜಕೀಯ ಆಸಕ್ತಿ ಇದೆಯಾ ಅಥವಾ ಸ್ವಹಿತಾಸಕ್ತಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ ಕೆಲವರಿಗೆ. ಇದ್ರ ಬಗ್ಗೆ ನಿಮ್ಮ ಉತ್ತರ ಏನು? ಮೊದಲಿಗೆ ನಾನು ಇಂಥದ್ದೊಂದು ಚರ್ಚೆಯನ್ನು ಒಂದು ಸಾರ್ವಜನಿಕವಾಗಿ ಸುದ್ದಿವಾಹಿನಿ ಮೂಲಕ ಮಂಡಿಸ್ತಾ ಇರುವಂಥ ಆರ್ ಕನ್ನಡಕ್ಕೆ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ದಾರ್ಶನಿಕ ಕವಿ ಕುವೆಂಪು ಅವರು ಏನು ನಾಡಗೀತೆ ಬರೆದ್ರು, ಆ ಬರೆದಂಥ ಏನು 1924 ಏನು ಬರೆದ್ರು ಅವರು, ಆಗ ಅವರು ಇನ್ನೂ 20ನೇ ವರ್ಷದ ವಯೋಮಾನದ ಹುಡುಗ. 20 ವಯಸ್ಸಿನ ಅವ್ರಿಗಾಗಲೇ ಈ ಇಂಡಿಯನ್ ಫಿಲಾಸಫಿ ಏನು, ಕರ್ನಾಟಕದ ಮಟ್ಟಿಗೆ ಇಲ್ಲಿನ ರಾಜಕಾರಣ ಏನು ಅಂತ ಅಷ್ಟು ದೊಡ್ಡ ಮಟ್ಟಕ್ಕೆ ಅವರ ಓದಿಗೆ ಹಿನ್ನೆಲೆಗೆ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವರು ಅನೇಕ ಸಲ ಅವರೇನೆ ಅದನ್ನು ಮರುರಚನೆಗೆ ಒಳಪಡಿಸ್ತಾರೆ, ಏನು ನಾಡಗೀತೆಯನ್ನು. ಈಗಾಗಲೇ ಮುದ್ದುಕೃಷ್ಣ ಅವರು ಹೇಳ್ದಂಗೆ ಕುವೆಂಪು ಅವ್ರಿಗೆ ಇದು ಮುಂದೊಂದು ದಿನ ನಾಡಗೀತೆ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಇರಲಿಲ್ಲ, ಅಥವಾ ಅವ್ರಿಗೆ ನಾಡಗೀತೆಯಾಗಿ ಇದನ್ನು ಮಾಡಬೇಕು ಅಂತ ಕೂಡ ಕುವೆಂಪು ಯಾವುದೇ ಒಂದು ಒತ್ತಾಯವನ್ನು ತರಲಿಲ್ಲ. ಆದರೆ ಕುವೆಂಪು ಅವರು ಏನು ಅವರ ನಾಡಗೀತೆ ಬರೆದ್ರು, ಮೊದಲಿಂದ ಆ ಕೊಳಲು ಸಂಕಲನದಲ್ಲೂ ಕೂಡ ಬೌದ್ಧರ ಉದ್ಯಾನ ಅನ್ನುವಂಥ ಪದ ಅದರಲ್ಲಿದೆ. ಬೌದ್ಧರ ಉದ್ಯಾನ ಅನ್ನುವ ಪದದ ಬದಲಿಗೆ ಜೈನರ ಉದ್ಯಾನ ಪದವನ್ನು ನಂತರದಲ್ಲಿ ಸೇರ್ಪಡೆ ಮಾಡಿಕೊಂಡಿರೋದು. ಮತ್ತು ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಹ ದಿವ್ಯಾರಣ್ಯ ಅಂತ, ಬಸವೇಶ್ವರರಿಹ ಅನ್ನುವಂಥದ್ರಲ್ಲಿ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಅಂತ ನಂತರ ಸೇರ್ಪಡೆಗೊಳಿಸಿರೋದು. ಅದು ಕುವೆಂಪು ಅಲ್ಲ. ಅದನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ತುಂಬ ಸ್ಪಷ್ಟಪಡಿಸ್ತಾರೆ. ಶತಮಾನ ಏನು ಕುವೆಂಪು ಶತಮಾನ ಶಿಖರ ಅನ್ನುವಂಥ ಒಂದು ಪುಸ್ತಕದಲ್ಲಿ, ಮತ್ತು ಅಣ್ಣನ ನೆನಪು ಪುಸ್ತಕದಲ್ಲಿ ಏನು ಪೂರ್ಣಚಂದ್ರ ತೇಜಸ್ವಿ ಅವರು ದಾಖಲಿಸಿದ್ದಾರೆ, ಅದನ್ನು ನಾವು ನೋಡಬಹುದು. ಕುವೆಂಪು ಅವರಿಗೆ ಮಧ್ವರ ಹೆಸರನ್ನ ಸೇರಿಸೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಈ ಮಧ್ವರು ಶೂದ್ರರನ್ನು ನಿತ್ಯನಾರಕಿಗಳು, ತಮೋಯೋಗ್ಯರು ಹೀಗೆಲ್ಲ ಜರೆದಿದ್ದಾರೆ. ಈಗ ಶೂದ್ರರು ನಿತ್ಯನಾರಕಿಗಳೇ ಆಗಿರಬೇಕಾ, ನರಕದಲ್ಲೇ ಯಾವಾಗಲೂ ನಿತ್ಯವೂ ಕೊಳೆಯಬೇಕಾ ಅಂತ ಈ ಥರದ ಒಂದು ಮತಮೌಢ್ಯ ವಿಚಾರಗಳನ್ನು ಅವರು ಹರಡಿದ ಕಾರಣ ಮಧ್ವಾಚಾರ್ಯರು ಇಂಥ ಹೆಸರನ್ನು ಸೇರಿಸಬಾರ್ದು ಅಂತ ದೊಡ್ಡ ಆಕ್ಷೇಪ ಕುವೆಂಪು ಅವ್ರಿಗೆ ಇದ್ದೇ ಇತ್ತು. ಆದರೆ ಕುವೆಂಪು ಅವ್ರಿಗೆ ಏನು ಜೈನರ ಉದ್ಯಾನ ಅನ್ನೋದು ಅವರು ಸೇರಿಸಿದ್ದಲ್ಲ, ಬೌದ್ಧರ ಉದ್ಯಾನವೇ ಅವರು ಇದರಲ್ಲಿದ್ದದ್ದು. ಈಗ ನಂತರದ ರಾಜಕಾರಣಗಳು ಏನು ನಡೆದಿದ್ದಾವೆ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಅಧ್ಯಕ್ಷರಾಗಿ ಜಿ ನಾರಾಯಣ ಅವರು ಇದ್ದ ಕಾಲದಲ್ಲಿ ಮಾಧ್ವ ಸಂಘಟನೆಗಳು, ಅಂದರೆ ಮಾಧ್ವ ಮಠಕ್ಕೆ ಸೇರಿದಂಥ ಕೆಲವರು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಜಿ ನಾರಾಯಣ ಅವರ ಮುಂದೆ ಒಂದು ಪ್ರಸ್ತಾವನೆ ಮಂಡಿಸ್ತಾರೆ. ಅಂದರೆ ಮಧ್ವಾಚಾರ್ಯನ ಅಭಿಮಾನಿ ಬಳಗದವರು ಏನಿರ್ತಾರೆ ಅವರು ಆ ಮಂಡಿಸಿ ಪ್ರಸ್ತಾವನೆಯನ್ನು ಮಂಡಿಸೋದು, ಮತ್ತು ಆ ಸ್ವಾಮೀಜಿಗಳು ಇದಕ್ಕೆ ಸೇರಿರ್ತಾರೆ, ಮಾಧ್ವ ಮಠದ ಸ್ವಾಮೀಜಿಗಳು. ಅದರ ಒತ್ತಾಯ ಏನಪ್ಪ ಅಂದರೆ ಮಧ್ವರ ಹೆಸರನ್ನು ಸೇರಿಸಬೇಕು ಅಂತ. ಯಾಕಂದರೆ ಇಲ್ಲಿ ಶಂಕರ ಹೆಸರಿದೆ, ಶಂಕರಾಚಾರ್ಯರ ಹೆಸರು, ಮತ್ತು ರಾಮಾನುಜಾಚಾರ್ಯ ಹೆಸರು ಇದೆ. ನಾವು ಆಚಾರ್ಯ ತ್ರಯರು ಅಂತ ಹೇಳುವಾಗ ಮಧ್ವರ ಹೆಸರು ಯಾಕಿರಬಾರ್ದು, ಈ ಹೆಸರನ್ನು ಸೇರಿಸಬೇಕು ಅಂತ ಕುವೆಂಪು ಬಲವಾಗಿ ವಿರೋಧಿಸ್ತಾರೆ. ಅದು ವಿರೋಧವನ್ನು ಅವರ ಮಗನಾದಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಹೇಳ್ತಾರೆ. ಆಚಾರ್ಯ ತ್ರಯರ ಹೆಸರು ಇರಲಿ ಅನ್ನುವಂತಹ ವಿಚಾರಗಳು ಜೋರಾಗಿ ಕೇಳಿಬರುತ್ತೆ. ಆದರೆ ಕುವೆಂಪು ಅವರ ಇಷ್ಟದ ವಿರುದ್ಧವಾಗಿ ಮಧ್ವರ ಹೆಸರನ್ನ ಸೇರಿಸಲಾಗುತ್ತೆ. ಅದನ್ನೇ ಜನಪ್ರಿಯಗೊಳಿಸ್ಬಿಟ್ರು ಆಡಿ. ಮುದ್ದುಕೃಷ್ಣವರು ಆಡಿದ್ದಾರೆ, ಬೇರೆ ಬೇರೆಯವರು ಆಡಿದ್ದಾರೆ. ಹಾಡಿ ಅದು ಹಾಗೇ ಜನಪ್ರಿಯಗೊಳ್ತು. ಈಗ ಗೌತಮ ಜಿನನುತ ಏನಿದೆ, ಗೌತಮ ಜಿನನುತ ಅಂತಲೂ ಇರಲಿಲ್ಲ, ಗೌತಮ ನುತ ಅಂತ ಇತ್ತು. ಗೌತಮ ನುತ ಅಂತ ಇರುವಾಗ ಗೌತಮ ಜಿನನುತ, ಜಿನ ಅನ್ನುವಂಥ ಅದು ಮಹಾವೀರನಿಗೆ ಜೈನನಿಗೆ ಸಲ್ಲುವಂಥದ್ದು ಅಂತ ಹೇಳ್ಬಿಟ್ಟು ಆ ಜಿನನುತ ಅಂತ ಹೇಳಿ ಇವು ಕೂಡ ಅದನ್ನು ಬದಲಾವಣೆ ಮಾಡಲಾಯಿತು. ಈಗ ಕೆಲವು ಸಲ ಕುವೆಂಪು ಅವರು ಪರಿಷ್ಕರಣೆ ಮಾಡಿಕೊಟ್ಟಿದ್ದಾರೆ ನಿಜ. ಆ ಕುವೆಂಪು ಅವರ ಒಂದು ಅಳತೆಯನ್ನು ಮೀರಿ ಅವರ ಇಚ್ಛೆಯನ್ನು ಉಲ್ಲಂಘಿಸಿ
ಅವರ ವಿರೋಧವನ್ನು ಉಲ್ಲಂಘಿಸಿ ಈಗ ಮಧ್ವರ ಹೆಸರನ್ನು ಸೇರಿಸ್ಕೊಂಡಿರೋದು ಉಂಟು. ನಾವಿವತ್ತು ಆಗ್ರಹ ಪಡಿಸ್ತಾ ಇರೋದು ಏನಪ್ಪ ಅಂದರೆ, ಕರ್ನಾಟಕ ಬೌದ್ಧ ನೆಲೆ, ಅದು ಮೌರ್ಯ ಅಶೋಕ, ಏನು ಸಾಮ್ರಾಟ ಅಶೋಕ, ದೇವನಾಂಪ್ರಿಯ ಅಶೋಕ ಅಂತ ಹೇಳಿ ಕರಿತೇವೆ, ಆ ಸಾಮ್ರಾಟ ಅಶೋಕ ಒಡೆಯಿಸಿದಂತಹ ಮಸ್ಕಿ ಶಿಲಾಶಾಸನದಲ್ಲಿಯೇ ಕೂಡ ನಮಗೆ ಗೊತ್ತಾಗುತ್ತೆ ಅವನು ದೇವನಾಂಪ್ರಿಯ ಅಂತ ಹೆಸರಿನಲ್ಲಿದ್ದಂಥ ಅಶೋಕ ಮತ್ತು ಇದು ಬೌದ್ಧ ನಾಡು ಅಂತ ಹೇಳಿ ಮಸ್ಕಿ ಶಾಸನದಲ್ಲೇ ಚಪಡ ಅನ್ನುವಂಥ ಆ ಲಿಪಿಕಾರನಿಂದ ಒಡೆಯಿಸಿರುವಂಥ ಶಾಸನ. ಈಗ ಕರ್ನಾಟಕದಾದ್ಯಂತ 24ಕ್ಕೂ ಹೆಚ್ಚು ಬೌದ್ಧ ಶಾಸನಗಳು ಸಿಕ್ಕಿದ್ದಾವೆ. ಬೌದ್ಧರ ನೆಲೆ ಕರ್ನಾಟಕ. ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋದದ್ದು. ಅವರು ಏನು ಧಮ್ಮಾಂತರ ಆದರೂ ಅದನ್ನು ಅವರು ಮತಾಂತರ ಅಂತ ಹೇಳೋದಿಲ್ಲ, ಅದನ್ನು ಅವರು ಕನ್ವರ್ಷನ್ ಅಂತ ಹೇಳಲ್ಲ, ರಿವರ್ಷನ್ ಅಂತ ಹೇಳ್ತಾರೆ. ಈ ದೇಶದ ಶೂದ್ರರಿಗೆ, ಈ ದೇಶದ ಅಸ್ಪೃಶ್ಯರು ಏನಿದ್ದಾರೆ, ನಿಮ್ನ ವರ್ಗಗಳು ಏನಿದ್ದಾರೆ, ದ್ರಾವಿಡರು ಏನಿದ್ದಾರೆ, ಅವರಿಗೆಲ್ಲ ಮೂಲ ಮಾತೃಧರ್ಮ ಬೌದ್ಧ ಧರ್ಮ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರ ಅಂತ ಹೇಳ್ಬಿಟ್ಟು ಹೇಳಿದ ಅಂಬೇಡ್ಕರ್ ಅವರು ಆದದ್ದು ಬೌದ್ಧರಾಗಿ. ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ, ಅಂಬೇಡ್ಕರ್ ಬರೆದಿರುವಂತಹ ಈ ಒಂದು ಸಂವಿಧಾನದ ವ್ಯಾಪ್ತಿಯಲ್ಲಿ ನಾವಿರುವಾಗ ಅಂಬೇಡ್ಕರ್ ಏನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು, ಇದು ಆದಿಧರ್ಮ, ಇದು ಮೊದಲ ಧರ್ಮ. ಅಂದರೆ ಮೊದಲು ಮಹಾವೀರ, ಬುದ್ಧನಿಗೂ ಮೊದಲು ಮಹಾವೀರ ಬಂದಿದ್ದಾರೆ ನಿಜ, ಆದರೆ ಬೌದ್ಧ ಧರ್ಮ ಕರ್ನಾಟಕದ ಮೊದಲ ಧರ್ಮ ಆಗಿ ಮತ್ತು ಬೌದ್ಧ ನೆಲೆಯೇ ಕರ್ನಾಟಕ ಆಗಿರೋದ್ರಿಂದ ಬೌದ್ಧರ ಉದ್ಯಾನ ಅನ್ನುವಂಥ ಪದ ಸೇರಿಸಲೇಬೇಕು ಅಂತ ನಮ್ಮ ಒಂದು ಒತ್ತಾಯ. ಯಾಕೆ ಒತ್ತಾಯ ಅಂದರೆ, ಅದು ಕುವೆಂಪು ಅವರು ಏನು ಬೌದ್ಧರ ಉದ್ಯಾನ ಅಂತ ಹೇಳಿ ಇದೆ, ಅದು ಕುವೆಂಪು ಅವರೇ ಹೇಳಿರೋದು. ಅದು ಕುವೆಂಪು ಆಶಯ ವಿರುದ್ಧ ಅಲ್ಲ. ನಾವು ಸೇರ್ಪಡೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿಯೂ ಕೂಡ ಕುವೆಂಪು ಅವರ ಆಶಯಕ್ಕೆ ಭಂಗ ಬರುವುದಿಲ್ಲ. ಮತ್ತು ಇವರೇ ಮುಂದೊಡ್ತಾ ಇರೋ ಕಾರಣ ಏನು, ಕೆಲವರು ಹಾಡಿನಿಂದ ಹಾಡಾಡೋದಕ್ಕೆ ಅದು ಛಂದಸ್ಸು ಹೊಂದಾಣಿಕೆ ಆಗ್ತಾ ಇಲ್ಲ, ಮೀಟರ್ ಹೊಂದಾಣಿಕೆ ಆಗ್ತಾ ಇಲ್ಲ. ಈಗ ಹಾಡಿ ತೋರಿಸಿದ್ದಾರೆ ಅನೇಕ ಜನ ಸಂಗೀತಗಾರರು, ಹಾಡುಗಾರರು. ಹೌದಪ್ಪ, ಜೈನ ಬೌದ್ಧರ ಉದ್ಯಾನ ಅಂತ ಹೇಳಿ ಹಾಡೋದ್ರಲ್ಲಿ ಯಾವುದೇ ಒಂದು ಛಂದಸ್ಸು ಲಯ ಆಗ್ತಾ ಇಲ್ಲ ಅಂತ ಹಾಡಿಯೂ ತೋರಿಸಿದ್ದಾರೆ. ಅಲ್ಲ, ಈಗ